ತಲೆಬರಹ. ಹಳೆ ಬೇರು ಹೊಸ ಚಿಗುರು. ಸಮಾಜ ಸೇವಕ ಜವರನಹಳ್ಳಿ ಗೌರೀಶ್ ಅಣ್ಣನವರಿಂದ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಸಡಗರದ ಶುಭಾಶಯ. ನಮಸ್ಕಾರ ವೀಕ್ಷಕರೇ, ಇದು ಬೆಳಕು ನ್ಯೂಸ್. ಕಹಿ ನೆನಪುಗಳ ಬೇವನ್ನು ಮರೆತು ಸಿಹಿ ಬದುಕಿನ ಬೆಲ್ಲವನ್ನು ಸವಿಯುವ ಕಾಲವೇ ಈ ಯುಗಾದಿ. ಚೈತ್ರ ಮಾಸದ ಸುಂದರ ದಿನದಂದು ನಾಡಿನಾದ್ಯಂತ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸದಾ ಜನಸೇವೆಯಲ್ಲಿ ತೊಡಗಿರುವ ಜವರನಹಳ್ಳಿ ಗೌರೀಶ್ ಅಣ್ಣನವರು ಹಾಗೂ ನಾಡಿನ ಗಣ್ಯ ಸಮಾಜ ಸೇವಕರು ರಾಜ್ಯದ ಎಲ್ಲ ಜನರಿಗೆ ಕ್ರೋಧಿ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ತಿಳಿಸಿದ್ದಾರೆ. ನಾಗಮಂಗಲ ಭಾಗದ ಜನಮಾನಸದಲ್ಲಿ ಸಮಾಜ ಸೇವೆಯ ಮೂಲಕ ಚಿರಪರಿಚಿತರಾಗಿರುವ ಜವರನಹಳ್ಳಿ ಗೌರೀಶ್ ಅಣ್ಣನವರು ಯುಗಾದಿ ಹಬ್ಬದ ಪ್ರಯುಕ್ತ ವಿಶೇಷ ಸಂದೇಶ ರವಾನಿಸಿದ್ದಾರೆ. ನಮ್ಮ ಸಂಸ್ಕೃತಿಯಲ್ಲಿ ಯುಗಾದಿ ಎಂದರೆ ಕೇವಲ ಹಬ್ಬವಲ್ಲ, ಅದು ಹೊಸ ಬದುಕಿನ ಆರಂಭ. ಈ ವರ್ಷ ಪ್ರಕೃತಿ ಕೃಪೆ ತೋರಲಿ, ರೈತರ ಹೊಲಗಳಲ್ಲಿ ಸಮೃದ್ಧಿ ಬೆಳೆಯಲಿ, ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ ಎಲ್ಲರ ಮನೆಯಲ್ಲೂ ಸಂಭ್ರಮ ನೆಲೆಸಲಿ ಎಂದು ಜವರನಹಳ್ಳಿ ಗೌರೀಶ್ ಅಣ್ಣನವರು ತನ್ನ ಮನದಾಳದಿಂದ ಹಾರೈಸಿದ್ದಾರೆ. ಜವರನಹಳ್ಳಿ ಗೌರೀಶ್ ಅಣ್ಣನವರು ಹಾಗೂ ಸಮಾಜ ಸೇವಕರಿಂದ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷವು ರೈತ ಬಾಳಿನ ವರದಾನವಾಗಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಲಭಿಸಲಿ. ಸಮಾಜದ ಹಿತಕ್ಕಾಗಿ ಅಗಲಿರುಳು ಶ್ರಮಿಸುವ ಸಮಾಜ ಸೇವಕರ ಪವಿತ್ರ ಸಂಕಲ್ಪ. ಸಮಾಜದ ಕಷ್ಟ ಸುಖಗಳಿಗೆ ಸದಾ ಸ್ಪಂದಿಸುವ ಗೌರೀಶ್ ಅಣ್ಣನವರು ಈ ಯುಗಾದಿ ಪ್ರತಿಯೊಬ್ಬರ ಜೀವನದಲ್ಲಿ ಕತ್ತಲೆಯನ್ನು ಓಡಿಸಿ ಹೊಸ ಬೆಳಕನ್ನು ಮೂಡಿಸಲಿ ಎಂದು ಆಶಿಸಿದ್ದಾರೆ. ಅವರ ನಿಸ್ವಾರ್ಥ ಸೇವೆ ಹಾಗೂ ಜನಪರ ಕಾಳಜಿಯು ಈ ಹೊಸ ವರ್ಷದಲ್ಲಿ ಇನ್ನಷ್ಟು ವಿಸ್ತರಿಸಲಿ ಎಂಬುದು ಅಭಿಮಾನಿಗಳ ಹಾರೈಕೆಯಾಗಿದೆ. ಎಲ್ಲರಿಗೂ ಸುಖ ಶಾಂತಿ ನೀಡುವ ಹೊಸ ವರ್ಷವಾಗಿ ಯುಗಾದಿ ಪರಿಣಮಿಸಲಿ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು. ಕ್ಯಾಮರಾಮ್ಯಾನ್ ಜೊತೆ ಬೆಳಕು ನ್ಯೂಸ್ ವರದಿಗಾರ ರಾಜೇಶ್ ವಿಆರ್.